ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯೂಟ್ಯೂಬರ್ ಮಧುಗೌಡ ಹಾಗೆಯೇ ನಿಶಾ ಅವರ ಪ್ರಾಣ ಸ್ನೇಹಿತೆ, ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ದಿಶಾ ಅವರ ಒಂದು ಏನು ಇನ್ಸಿಡೆಂಟ್ ಆಗಿತ್ತಲ್ವ, ಸೊ ಉಡುಪಿಯ ಡೆಲ್ಟಾ ಬೀಚ್ನಲ್ಲಿ ಬೋಟ್ ಒಂದು ಮುಗುಚಿ ಬಿದ್ದು ಸುಮಾರಷ್ಟು ಜನ ಸಾವಿಗೆ ಈಡಾಗಿರ್ತಾರೆ. ಅದು ಏನಾಯಿತು, ಹೇಗಾಯಿತು ಅನ್ನೋದ್ರ ಬಗ್ಗೆ ಮಧುಗೌಡ ಅವರು ಕ್ಲಿಯರಾಗಿ ಡೀಟೇಲಾಗಿ ತಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಂಚ್ಕೊಂಡಿದ್ದಾರೆ. ಏನಾಯಿತು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಕೇಳ್ತಾಯಿದ್ರಿ, ಮೆಸೇಜಸ್ನ ಹಾಕ್ತಾಯಿದ್ರಿ. ನನ್ನ ಫ್ಯಾಮಿಲಿಗಾಗಿರ್ಬೋದು, ನನ್ನ ಅಣ್ಣನಿಗೆ, ಆಮೇಲೆ ನಿಶಾಗೆ, ಎಲ್ರಿಗೂ ಕೂಡ ಮೆಸೇಜಸ್ನ ಹಾಕ್ತಾಯಿದ್ರಿ. ಏನಾಯಿತು ಅಂಥೇಳಿ ಹೇಳಿ ಅಂಥೇಳಿ. ಅದಕ್ಕಾಗಿ ಏನಾಯಿತು ಅಂಥೇಳಿ ಹೇಳೋಣ ಅಂಥೇಳಿ ಹೇಳ್ತಾ ಇದ್ದೀನಿ ಅಂಥೇಳಿ ನಿನ್ನೆ ನೈಟು ಇವರು ಒಂದು ವಿಡಿಯೋ ಮಾಡಿ ಹಾಕಿದರು. ಆವಾಗ ತಾನೇ ಎಲ್ರಿಗೂ ಅದರ ಸತ್ಯಾಂಶ ಏನು ಅಂಥೇಳಿ ಗೊತ್ತಾಗಿದ್ದು. ಹೌದು ಸ್ನೇಹಿತರೆ, ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲಿ ಏನೇನೋ ಹೇಳ್ತಾಯಿದ್ರು. ಹಾಗಾಗಿ ಅದರ ಒಂದು ಕ್ಲಾರಿಟಿನ ಏನಾಯಿತು ಅನ್ನೋದ್ರ ಬಗ್ಗೆ ಹೇಳಬೇಕು ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂಥೇಳಿ ಅವ್ರು ಹೇಳಿದ್ರು. ಫಸ್ಟ್ ನಾನು ಕೂಡ ಸುಮಾರಷ್ಟು ಟ್ರಿಪ್ಗಳಲ್ಲಿ ಹೋಗಿದ್ದೀನಿ. ಸುಮಾರು ಕಡೆ ಎಲ್ಲ ತುಂಬಾ ಸೇಫ್ಟಿಯಾಗಿ ಇರುತ್ತೆ. ಆಮೇಲೆ ಹೇಳ್ತಾರೆ ಕೂಡ ಲೈಫ್ ಜಾಕೆಟ್ನ ಹಾಕ್ಕೊಳ್ಳಿ ಅಂಥೇಳಿ. ಅದು ಯಾಕೆ ಇವರಿಗೆ ಹೇಳಲಿಲ್ಲ, ರೆಫರ್ ಯಾಕೆ ಮಾಡಲಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತಲೂ ಕೂಡ ಹೇಳಿದ್ರು. ಹಾಗೆಯೇ ಈ ನೋವಿನಿಂದ ನಿಶಾ ಅವರಿಗೆ ದೊಡ್ಡ ಆಘಾತನೇ ಆಗಿದೆ. ತುಂಬಾ ಫೀಲಿಂಗಲ್ಲಿದ್ದಾರೆ, ತುಂಬ ಬೇಜಾರಾಗಿದ್ದಾಳೆ ನಿಶಾ ಅಂಥೇಳಿ ಮಧುಗೌಡ ಅವರು ಹೇಳಿದರು. ಯಾಕಂತೇಳಿದ್ರೆ ಎಲ್ಲೋದ್ರೂ ಒಟ್ಟೊಟ್ಟಿಗೆ ಹೋಗ್ತಾಯಿದ್ರು, ಎಲ್ಲಿ ಹೋಗಿದ್ರು. ಈಗ ನಿಶಾ ಫ್ರೆಂಡ್ಸ್ ಎಲ್ಲರೂ ಕೂಡ ನನಗೂ ಕೂಡ ಕ್ಲೋಸ್ ಫ್ರೆಂಡು. ಅವರು ಕೂಡ ನಿಶಾ ಫ್ರೆಂಡ್ಸು ಎಲ್ಲರೂ ನನಗೂ ಕ್ಲೋಸ್ ಫ್ರೆಂಡು. ಯಾಕಂತೇಳಿದ್ರೆ ನಿಶಾ ಎಲ್ಲರನ್ನೂ ನನಗೆ ಪರಿಚಯ ಮಾಡಿಸಿದ್ಲು. ಹೇಳ್ಬೇಕಂತೇಳಿದ್ರೆ ದಿಶಾ ನನಗೆ 6 ವರ್ಷದಿಂದ ಪರಿಚಯ. ತುಂಬಾ ಕ್ಲೋಸ್ ಆಗಿದ್ವಿ, ಎಲ್ಲೋದ್ರೂ ಜೊತೆಗೆ ಹೋಗ್ತಿದ್ವಿ, ಜಾಸ್ತಿ ಬೆಟ್ಟಕ್ಕೆ ಹೋಗ್ತಿದ್ವಿ, ಚಾಮುಂಡಿ ಬೆಟ್ಟಕ್ಕೆ ಅಂತೆಲ್ಲ ಶೇರ್ ಮಾಡಿದರು. ತುಂಬ ಭಾವುಕರಾಗಿ ಹೇಳಿದ್ರು. ಬೇಜಾರಾಯಿತು ಅವ್ರು ಹೇಳುವಾಗ. ಯಾರು ಯಾವಾಗ ಹೇಗೆ ಇರ್ತಾರೋ ಏನಾಗ್ತಾರೋ ಅನ್ನೋದನ್ನ ಹೇಳೋಕ್ಕೆ ಆಗೋದಿಲ್ಲ. ಆಮೇಲೆ ಮಧುಗೌಡ ಅವರು ಇನ್ನೊಂದು ಹೇಳಿದ್ರು, ನ್ಯೂಸ್ ಚಾನಲ್ಗಳು ಹೇಳ್ತಾ ಇದ್ದಾರೆ ಎಲ್ಲರಿಗೂ ಲೈಫ್ ಜಾಕೆಟ್ನ ಕೊಟ್ಟಿದ್ದರು, ಆದರೆ ಅವರು ನಿರ್ಲಕ್ಷ್ಯ ಮಾಡಿದರು, ಹಾಕ್ಕೊಂಡಿರಲಿಲ್ಲ ಅಂಥೇಳಿ. ಅದೆಲ್ಲ ಸುಳ್ಳು. ಯಾರು ಕೂಡ ಅಲ್ಲಿ ಹಾಕ್ಕೊಳ್ಳಿ ಅಂಥೇಳಿ ಕೊಟ್ಟಿರಲಿಲ್ವಂತೆ. ಇದ್ದದ್ದು ಓನ್ಲಿ 6 ಜಾಕೆಟ್ ಅಷ್ಟೇ. ಅದರಲ್ಲಿ 16 ಜನ ಹಾಕ್ಕೋಬೇಕು ಅಂದರೆ ಹೇಗಾಗುತ್ತೆ ಅಲ್ವಾ. ಹಾಗಾಗಿ ಯಾರೂ ಹಾಕ್ಕೊಳ್ಳಿಲ್ಲ ಅಷ್ಟೇ ಅಂಥೇಳಿ ಹೇಳ್ತಿದ್ರೆ. ಕೆಲವೊಂದಿಷ್ಟು ಜನ ಇದ್ದದನ್ನ ತಗೊಂಡು ಹಾಕ್ಕೊಂಡ್ರಂತೆ, ಇನ್ನು ಕೆಲವು ಜನ ಹಾಕಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಅವ್ರು ಹೇಳಿದ್ದು ಪ್ರಕಾರ ಏನಂತ ಹೇಳಿದ್ರೆ, ಅಲ್ಲಿ ದಿಶಾ ಜೊತೆಗೆ ಯಾರು ಹೋಗಿದ್ರೋ ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮೂಲಕ ನಮಗೆಲ್ರಿಗೂ ಕೂಡ ರೆಕಾರ್ಡ್ನ ಹಾಕಿದ್ರು ಮಧುಗೌಡ ಅವರು. ಆ ವ್ಯಕ್ತಿ ಹೇಳಿದ ಪ್ರಕಾರ ಎಲ್ಲರೂ ಕೂಡ 14 ಮೆಂಬರು ಏನು ದಿಶಾ ಅವರ ಬೋಟಲ್ಲಿದ್ದರಲ್ಲ, ಎಲ್ಲರೂ ಕೂಡ 14 ಮೆಂಬರು ಕೂಡ ಅಬೌವ್ 90 ಮೇಲೆ ಇದ್ದರು ವೆಯ್ಟು ಅಂತ ಹೇಳ್ತಿದ್ದಾರೆ. ಒಂದು ಬೋಟಿಗೆ ಎಷ್ಟು ಆ್ಯಾವ್ರೇಜ್ ಆಗುತ್ತೋ, ಕೆಪಾಸಿಟಿ ಎಷ್ಟು ಹಿಡಿಯುತ್ತೋ ಅಷ್ಟು ಜನನ ಮಾತ್ರ ಹಾಕಬೇಕಾಗುತ್ತೆ. ಇಲ್ಲಿ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಅಲ್ಲಿಯ ಸಿಬ್ಬಂದಿ ಏನು ಬೋಟ್ನ ನಡೆಸ್ತಾ ಇರ್ತಾರಲ್ಲ, ಆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಪಾಪ ಮುಗ್ಧ ಜೀವಿಗಳು ಬಲಿಯಾಯಿತು ಅಂತಲೇ ಹೇಳ್ಬೋದು. ಇನ್ನೂ ಕೆಲವೊಂದಷ್ಟು ಮಾಹಿತಿಗಳನ್ನ ಹೇಳಿದಾಗ ಪರ್ಟಿಕ್ಯುಲರಾಗಿ ಎಲ್ಲರೂ ಕೂಡ ಲೈಫ್ ಜಾಕೆಟ್ನ ಹಾಕಿದರೆ ತುಂಬಾ ಪ್ರಾಣಗಳು ಉಳಿತಾ ಇದ್ವು. ಆಮೇಲೆ ಆ ಬೋಟು ಏಕದಮ್ ಒಂದೇ ಸರಿಗೆ ಮಗುಚಿದ್ದು. ಆದ ಕಾರಣ ದಿಶಾ ಅವರೇ ಲಾಸ್ಟಿಗೆ ಸಿಕ್ಕಿದ್ದಂತೆ ನೀರಲ್ಲಿ. ಸಡನ್ನಾಗಿ ಇಬ್ಬರು ಆಲ್ರೆಡಿ ಸಿಂಧು ಮತ್ತು ಶಂಕರಪ್ಪ ಅನ್ನೋರು ಅಲ್ಲೇ ಡೆತ್ ಆಗಿದ್ರಂತೆ. ದಿಶಾ ಅವರು ಒಂದು 20 ಮಿನಿಟ್ಸ್ ನೀರಲ್ಲೇ ಇದ್ದು ಆಮೇಲೆ ದಿಶಾ ಕಾಣ್ತಾ ಇಲ್ಲ ಅಂಥೇಳಿ ಹುಡುಕಿ ಆಮೇಲೆ ತೆಗ್ದಿದ್ದಂತೆ. ಅವಾಗ ಹಾರ್ಟ್ ಬೀಟ್ ಇತ್ತು. ಇಮಿಡಿಯೇಟ್ಲಾಗಿ ಏನು ಮಾಡಿದ್ದಾರೆ, ಮಣಿಪಾಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ 2 ಡೇಸ್ ಆದಮೇಲೆ ಈಸ್ ನೋ ಮೋರ್ ಅಂತೇಳಿ ಹೇಳಿದ್ರಂತೆ. ಬೇಜಾರಾಯಿತು ಇದನ್ನೆಲ್ಲ ಕೇಳುವಾಗ. ಪಾಪ ನಿಶಾ ಅದು ಹೇಗೆ ತಡ್ಕೊಂಡಿದ್ದಾರೇನೋ. ವೆರಿ ಕ್ಲೋಸ್ ಫ್ರೆಂಡ್ ಅಂತೆ. ಅವರ ಇನ್ಸ್ಟಾ ID ನೋಡಿದಾಗ ಪ್ರತಿಯೊಂದರಲ್ಲೂ ದಿಶಾ ಅವರು ಇದ್ದಾರೆ,
ದಿಶಾ ಅವರ ಬರ್ತ್ಡೇ ಆಗಿರ್ಬೋದು. ಸೊ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಸೆಲೆಬ್ರೇಟ್ ಮಾಡೋದು. ಸೊ ಅದೆಲ್ಲ ಇದೆ. ಸೊ ಅವ್ರ ತಾಯಿ ಕೂಡ ತುಂಬಾ ಬೇಜಾರಾಗಿದ್ದಾರೆ, ಅಳ್ತಾ ಇದ್ದಾರೆ ಇನ್ನೂ ಅಂಥೇಳಿ ಮಧುಗೌಡ ಅವರು ಹೇಳಿದರು. ಸೊ ಬೇಜಾರಾಯಿತು ಅವರು ಹೇಳುವಾಗ, ಅಳ್ತಾ ಹೇಳ್ತಾಯಿದ್ರು, ತುಂಬ ಭಾವುಕಳಾಗಿ ಹೇಳ್ತಾಯಿದ್ರು. ಬೇಜಾರಾಗ್ತಾಯಿತ್ತು ಕೇಳುವಾಗ ಅಷ್ಟೇ. ಏನೇ ಆಗಲಿ ಅವ್ರು ಲೈಫ್ ಜಾಕೆಟ್ನ ಒಂದು ಹಾಕ್ಕೊಂಡಿದ್ರೆ ಸೊ ಅವ್ರ ಪ್ರಾಣನಾದರೂ ಉಳಿತಾ ಇತ್ತು. ಅವರು ಸಿಬ್ಬಂದಿ ವರ್ಗನೂ ಕೂಡ ಸ್ಟ್ರಿಕ್ಟ್ ಮಾಡಬೇಕಿತ್ತು, ಹಾಕ್ಕೊಳ್ಳೇಬೇಕು, ಹಾಗಿದ್ರೆ ಮಾತ್ರ ಕರ್ಕೊಂಡೋಗೋದು ಅಂಥೇಳಿ. ಸೊ ಯಾಕೆಂದರೆ ಎಷ್ಟೊಂದು ಜನನ ಅಲ್ಲಿ ನೋಡಿರ್ತಾರಲ್ವ, ಅವ್ರಿಗೆ ಅವ್ರು ಹೇಳಬೇಕಿತ್ತು. ಹೊಸಬ್ರು ಗೊತ್ತಿಲ್ಲದೇ ಹೋಗಿರ್ತಾರೆ. ಸೊ ಅವ್ರಿಗೆ ಇದನ್ನೆಲ್ಲ ಹಾಕ್ಕೊಳ್ಳಿ ಅಂಥೇಳಿ ಪ್ರಿಕಾಷನ್ಸ ಕೊಡಬೇಕಿತ್ತು. ನೀಟಾಗಿ ಕ್ಲಿಯರಾಗಿ ಏನಾಯಿತು ಅನ್ನೋದನ್ನ ಹಾಕಿದ್ದಾರೆ ಮಧುಗೌಡ ಅವರು. ಅವ್ರ ಚಾನಲ್ಗೆ ಹೋಗಿ ಇನ್ನಷ್ಟು ಮಾಹಿತಿನ ಬೇಕಿದ್ದರೆ ವೀಡಿಯೋಸ್ನ ನೋಡಿ. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.